ಆ, ನಮಸ್ತೆ ಸರ್, ಮಹೇಶ್ ಸರ್. ಇವತ್ತು ನಾವು ಮಹೇಶ್ ಅಣ್ಣವ್ರ ತೋಟದಲ್ಲಿದ್ದೀವಿ, ಅಮ್ಮನ ಘಟ್ಟದಲ್ಲಿ. ಅವರು ರಾಗಿ ಬಗ್ಗೆ ಹೇಳ್ತಾರೆ, ಗುಣಿ ರಾಗಿ ಬಗ್ಗೆ ಹೇಳ್ತಾರೆ. ಹೇಳಿ ಸರ್, ಹೇಗೆ ಮಾಡ್ತೀರಂತ. ಫಸ್ಟು ನಾನು ಬೆಡ್ ಹಾಕಿದ್ದೆ ತರಕಾರಿ ಬೆಳೆಯೋದಕ್ಕೆ ಸರ್. ಆ ಬೆಡ್ಡಲ್ಲಿ ಫಸ್ಟು ನಾನು ಹೆಸರು ಗಿಡ ಮಾಡಿದೆ ಸರ್. ಇದೆಲ್ಲ ಹೆಸರು ಗಿಡ ಇದೆ ನೋಡಿ. ಇದು ಹೆಸರು ಗಿಡ ಇದ್ದು ಇದು ಮತ್ತೆ ಉಳುಮೆ ಮಾಡಲ್ಲ ಸರ್. ಉಳುಮೆ ಮಾಡಲ್ಲ. ಅದೇನು ಮಾಡುತ್ತೆ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಆಗಿದೆ. ಈ ಹೆಸರು ಉದ್ದು ಎಲ್ಲ ಆಗಿದೆ ನೋಡಿ ಸರ್. ಹೆಸರು ಕಾಳೆಲ್ಲ ಎಷ್ಟು ಬೇಕಾದ್ರೆ ತೊಗೊಂಡಿರ್ತೀವಿ. ಮಿಕ್ಕಿದ್ದೆಲ್ಲ ಅಲ್ಲಿ ಬಿಟ್ಬಿಡ್ತೀವಿ ಸರ್. ಈ ಗಿಡ ಸಮೇತ ಇರುತ್ತೆ. ಅದನ್ನೇನು ಮಾಡ್ತೀವಿ ಸರ್ ಅಂದರೆ ಇದು ಹಂಗೆ ಇರುತ್ತೆ ಸರ್. ಹೆಸರು ಕಾಳೆಲ್ಲ ಹಂಗೆ ಇರುತ್ತೆ ಪೂರ್ತಿ. ಇದ್ರೊಳಗಡೆ ನಾವು ಬೇರೆಯವ್ರು ಏನು ಮಾಡ್ತಾರೆ, ಕ್ಲೀನ್ ಮಾಡಿ ಉಳುಮೆ ಮಾಡಿ ಮಾಡ್ತಾರೆ. ಇದರಲ್ಲೇ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಗುಣಿ ಮಾಡಿಕೊಂಡು ಗೊಬ್ಬರ ಘನಜೀವಾಮೃತ ಹಾಕ್ಕೊಂಡು ರಾಗಿ ಇದನ್ನೇ ಉದಿಸ್ಬಿಡ್ತೀನಿ ಸರ್. ರಾಗಿ ಹುಡ್ತಾ ಇದ್ದೀವಿ ನೋಡಿ, ಮೊಳಕೆ ಆಗ್ತಾ ಇದ್ದೀವಿ ಇವಾಗ. ಹೌದು. ಇದರಲ್ಲಿ 2 ಅಡಿ ಗ್ಯಾಪ್ ಇಟ್ಕೊಂಡು 2 ಲೈನ್ ಮಾಡಿದ್ದೀನಿ ಸರ್ ಒಂದು ಬೆಡ್ಡಲ್ಲಿ. ಇವಾಗ ಏನು ಮಾಡ್ತೀನಿ, ಅದು ಒಂದು 20-30 ಹಾಕೋರು ಎಲ್ಲ ಒಂದು 2 ಹಾಕಿಂದ ಹಾಕೋಲ್ಲ, ಒಂದು 20-30 ರಾಗಿ ಉದಿಸ್ಬಿಟ್ಟಿರ್ತಾರೆ. ನಾನೇ ಮಾಡ್ತೀನಿ ಅವೆಲ್ಲ ತಿನ್ನಿಂಗ್ ತೆಗೆದ್ಬಿಟ್ಟು ಚೆನ್ನಾಗಿರೋದು 1-2 ಬಿಟ್ಕೊಂಡಿರ್ತೀನಿ. ಆಮೇಲೆ ಅದರ 2ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಮತ್ತೆ ಅದರಲ್ಲಿ 1 ತೆಗೆದ್ಬಿಟ್ಟು 1 ಬಿಟ್ಬಿಡ್ತೀನಿ ಸರ್. ಅದಾದಮೇಲೆ ಇದೆಲ್ಲ ಮುಚ್ಚಿಗೆನೇ ಇರುತ್ತೆ ಸರ್. ಇದು ಹೆಚ್ಚಿಗೆ ಹೈಟ್ ಹೋದರೆ ಇದು ಅಲ್ಲೇ ಮುಚ್ಚಿಗೆ ಮಾಡ್ತಾನೆ ಇರ್ತೀವಿ. ಕಳೆ ಒಳಗೆ ರಾಗಿ ಬೆಳೀತಾ ಇರುತ್ತೆ. ಆಮೇಲೆ ಸರ್ ಇದು ಒಂದಿರುತ್ತಲ್ಲ, 18ರಿಂದ 20 ದಿವಸದಲ್ಲಿ ಒಂದು ಕಡೆ ಬೆಂಡ್ ಮಾಡ್ತೀವಿ. 18ರಿಂದ 20 ದಿವಸದಲ್ಲಿ ಎಷ್ಟು ಎತ್ತರ ಆಗಿರ್ಬೋದು ಸರ್? ಅದು ಆ ಟೈಮಲ್ಲಿ ಇರ್ಬೋದು. ಅದು ಒಂದು 3 ಇಂಚು ಏನೋ ಬಂದಿರುತ್ತೆ. ಓಕೆ. ಅದು 20 ದಿವಸ ಆದಮೇಲೆ ಒಂದು ಕಡೆ ತುಳಿದು ಬಿಡ್ತೀವಿ, ಬೆಂಡ್ ಮಾಡಿಬಿಡ್ತೀವಿ. ನಿನಗೆ ತೊಂದರೆ ಕೊಡ್ತಾ ಇದ್ದೀವಿ, ನೀವು ಸಾಯಿಸ್ಬಿಡ್ತೀವಿ ಅಂತ ತುಳಿದು ಬಿಡ್ತೀವಿ. ಅದೇ ಮಾಡುತ್ತೆ, ನಾನು ಹೋಗ್ತೀನಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಟಿಶ್ಯೂ ಬರ್ತಾ ಇರುತ್ತೆ, ಅಕ್ಕಳು ಅಂತ ಕರಿತೀವಿ. ಬ್ರಾಂಚಸ್ ಹೊಡಿತಾ ಇರುತ್ತೆ. ಆ ಬ್ರಾಂಚಸ್ ಅಂತಲೂ ಕರಿಬೋದು, ಹೊಡಿತಾ ಇರುತ್ತೆ. ಇಲ್ಲ ನೀನು ಮತ್ತೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಾಲಲ್ಲಿ ಇನ್ನೊಂದು ಕಡೆ ತುಳಿತೀವಿ. ಆ ಕಡೆ ಮತ್ತೆ ಇನ್ನೊಂದು ಹೊಡಿತಾನೆ ಇರುತ್ತೆ. ಅಲ್ಲಿಗೆ 2 ಸತಿ ತುಳಿದ್ಬಿಟ್ಟು ಬಿಟ್ಬಿಡ್ತೀವಿ ಸರ್. ಅವಾಗ ಸರ್ ಸೈಡಲ್ಲಿ ನಾವೇನಾದರೂ ಜೀವಾಮೃತಗಳು ಎಲ್ಲ ಕೊಟ್ಕೊಂಡು ಹೋಗ್ತಾ ಇದ್ರೆ 20ರಿಂದ 40ವರೆಗೂ ಬಂದಿದೆ ಸರಿ ಮಾಡಿದ್ದಾರೆ ಒಂದು ಗಿಡದಲ್ಲಿ. ಒಂದು ಸಸಿಯಲ್ಲಿ 40 ಬರೋ ಚಾನ್ಸಸ್ ಇರುತ್ತೆ ಸರ್. 1 ಎಕರೆನ 10,880 ಗುಣಿ ಕೂತ್ಕೊಳ್ಳುತ್ತೆ. ಹೌದಾ? 1 ಎಕರೆನಲ್ಲಿ. ಅಲ್ಲಿಗೆ 400 ನೀವು ಅಕಸ್ಮಾತ್ ಚೆನ್ನಾಗಿ ಬಂತು ಅಂದರೆ ಕರೆಕ್ಟಾಗಿ ಕೂತ್ಕೊಂಡು ಒಂದು ಫ್ಯಾಮಿಲಿ ಕಳೆ ಎಲ್ಲ ನೋಡ್ಕೊಂಡು ಒಂದು ಫ್ಯಾಮಿಲಿ ಆರೈಕೆ ಮಾಡ್ತು ಅಂದರೆ ಮಳೆ ಹೋದಾಗ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಹೋಗ್ತಿದ್ರೆ ಸರ್ 1 ಗುಣಿನಲ್ಲಿ 400 ಗ್ರಾಮ್ ತೆಗಿಬೋದು. ಅಲ್ಲಿ 40 ಕ್ವಿಂಟಲ್ ಆಯಿತು. ವೈಜ್ಞಾನಿಕ ಕರೆಕ್ಟಾಗಿ ಕೂತ್ಕೊಂಡು ಮಾಡಬೇಕಲ್ಲಿ ಅವನು ಟೈಮ್ಗೆಲ್ಲ. 1 ಎಕರೆನಲ್ಲಿ ಎಷ್ಟು ಕ್ವಿಂಟಲ್ ಆಯ್ತು? 10,800 ಬಿಟ್ಬಿಡಿ, 800 ಬಿಟ್ಬಿಡಿ, 10,000 ತಗೊಳ್ಳಿ. 400 ಗ್ರಾಮ್ ಅಂದರೆ 40 ಕ್ವಿಂಟಲ್ ಆಯಿತು ಅಲ್ವ ಸರ್? ಬೇಡ, ಅದು ಪೂರ್ತಿ ಅರ್ಧ ತೆಗೆದುಬಿಡಿ. 200 ಗ್ರಾಮ್ ತೆಗಿಬೋದಾ ಸರ್ ಗುಣಿನಲ್ಲಿ? ಹೌದು, ಕರೆಕ್ಟಾಗಿ ತೆಗಿಬೋದಾ? ಬಿಡಿ, 40 ಸುಳ್ಳು ಅಂತಲೇ ಇಟ್ಕೊಳ್ಳಿ, ಬೇಡ. 200 ಗ್ರಾಮ್ ಬಂದರೆ ಸರ್ 10,000ಕ್ಕೆ ಎಷ್ಟಾಯ್ತು ಸರ್? 20 ಕ್ವಿಂಟಲ್ ಆಯಿತು 1 ಎಕರೆನಲ್ಲಿ. ಹೌದು. ಖರ್ಚೆಷ್ಟು ಸರ್? ಒಂದು ಫ್ಯಾಮಿಲಿ ಮಾಡ್ಕೋಬೋದು. ಖರ್ಚೇ ಇಲ್ಲ ಅಲ್ಲ. ಅಷ್ಟು ಆಮೇಲೆ ಬೇಕಾದ್ರೆ ನೀವು ಕುಕ್ಕು ಟೈಪ್ ಮಾಡ್ತೀನಿ ಅಂದರೆ ಹುಲ್ಲು ನನಗೆ ಹಸು ಬೇಕು ಅಂದ್ರೆ ಹುಲ್ಲು ತಗೊಳ್ಳಿ. ಹುಲ್ಲು ಬೇಡ ಅಂದರೆ ಸರ್ ಈ ರಾಗಿ ಇರುತ್ತಲ್ಲ ಸರ್, ರಾಗಿ ಇದ್ದಂಗೆ ಸೈಡಲ್ಲಿ ನೀವು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ಬೋದು. ಮತ್ತೆ ಬೇಸಿಗೆನಲ್ಲಿ ಕಾಳು ಕಡ್ಡಿ ಬೆಳ್ಕೋಬೋದು. ಆ ಥರ ಮಾಡ್ಕೋಬೋದು. ಕಡಲೆ ಬೀಜ ಹಾಕ್ಕೋಬೋದು. ಅದೇ ಮಾಡುತ್ತೆ ಸರ್, ಚೆನ್ನಾಗಿ ಕಟ್ ಮಾಡಿದ್ಮೇಲೆ ಹುಲ್ಲು ಮತ್ತೆ ಬೀಳುತ್ತೆ. ಅವಾಗ ಸುಮ್ಮನೆ ಹುಲ್ಲು ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ತಿಪ್ಪಾದಂಗೆ ಆಗಿರುತ್ತೆ. ಸುಮ್ಮನೆ ಹಿಂಗೆ ಹುಲ್ಲು ಹರುವು ಮಾಡ್ಬಿಟ್ಟು ಬೀಜ ಉದುರಿಸೋದು ಅಷ್ಟೇ. ನೆಕ್ಸ್ಟ್ ಟೈಮ್ ಅಷ್ಟೇ, ಉಳುಮೆ ಇಲ್ಲ, ಅರ್ಥ ಇಲ್ಲ, ಉಳುಮೆ ಇಲ್ಲ. ಸುಮ್ಮನೆ ರಾಗಿ ಬೀಜಗಳು ಊರೋದು, ಮತ್ತೆ ಇದನ್ನ ನೀವು ಚೆನ್ನಾಗಿ ಕಟ್ ಮಾಡ್ಕೊಂಡು ಅಂದ್ರೆ ನೀವು ನೋ ಟೆಲ್ಲಿಂಗ್ ಅಲ್ಲಿ ರಾಗಿ ಮಾಡ್ಬೋದು. ಫಸ್ಟ್ ಕ್ಲಾಸ್. ಉಳುಮೆನೆ ಬೇಕಿಲ್ಲ ಸರ್, ಉಳುಮೆನೆ ಬೇಕಿಲ್ಲ. ಅದಕ್ಕೆ ಸರ್ ಇದು ಒಂದು 5 ಕುಂಟೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 5-6 ಬೆಡ್ ಹಾಕ್ಕೊಂಡಿದ್ದೀನಿ. ಈ ಕಡೆ ರಾಗಿ, ಆ ಕಡೆ ಭತ್ತ. ಹೆಸರು ಗಿಡನೂ ಇದೆ. ಇವಾಗ ಒಂದೊಂದು ಹಾಗೆ ಬಿಟ್ಬಿಟ್ಟಿರ್ತೀವಿ ಸರ್. ಇದನ್ನು ಅದೇ ಮಾಡುತ್ತೆ ಸರ್, ಮಧ್ಯದಲ್ಲಿ ಒಂದಿಷ್ಟು ಉಟ್ಬಿಟ್ಟು ಮತ್ತೆ ನೈಟ್ರೋಜನ್ ಫಿಕ್ಸೇಷನ್. ಹೌದೌದು. ಈ ಥರ ಮಾಡ್ಕೋಬೋದು ಸರ್, ಆರಾಮ ಮಾಡ್ಬೋದು. ಯಾವುದು ಉಳುಮೆ ಇರದೇನೆ ಏನು ಬೇಕಾಗಲ್ಲ ಸರ್. ಒಪ್ತೀರಾ ಸರ್ ನಾಗಭೂಷಣ್ ಸರ್? ಮಾಡ್ಬೋದಲ್ಲ? ಬರುತ್ತೆ ಸರ್, ಬರುತ್ತೆ, ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ರಾಗಿ ಸಸಿಗಳು ಬರ್ತಾ ಇದೆ ಇವ್ರು ಹೇಳಿದಾಗೆ. ಸುಮಾರು ಇದರಲ್ಲಿ
ಮೊದಲು 3-4 ಬಿಡ್ತಾರೆ, ಹೌದು ಸರ್. ಆಮೇಲೆ ಯಾವ್ದು ಚೆನ್ನಾಗಿ ಬರುತ್ತೆ ಅದೊಂದು ಉಳಿಸಿ ಬೇರೆ ಎಲ್ಲ ಬಿಟ್ಟಿರ್ತಾರೆ. ಸರ್ ಇದಕ್ಕೆ ಬರೀ 3 ನಿಮಿಷ ನೀರು, ದಿನ ಬಿಟ್ಟು ದಿವಸ 3 ನಿಮಿಷ ನೀರು ಮಿಸ್ಟ್ ಇರಿಗೇಷನ್ ಮಾಡ್ತಾ ಇದ್ದೀನಿ. ಆಯಿತು ಸರ್. ನೋಡಿ ಸರ್, ಈಗ ಮಿಸ್ಟ್ ಇರಿಗೇಷನ್ ಅಂದರೆ ಏರ್ ಇರಿಗೇಷನ್ ಮಾಡ್ತಾರೆ. ಹೌದು, ಏರ್ ಇರಿಗೇಷನ್ ಮಾಡೋದ್ರಿಂದ 2-3 ನಿಮಿಷ ಪ್ರತಿ ದಿವಸ. 3 ನಿಮಿಷ ಸರ್ ಅಷ್ಟು, ಪ್ರತಿ ದಿವಸನೂ ಬೇಕಾಗಲ್ಲ, ಒಂದು ದಿವಸ ಕೊಡ್ದಿದ್ರೆ ಪರವಾಗಿಲ್ಲ ಸರ್. ನೋಡಿ ಸರ್, ಈಗ ಇಲ್ಲಿ ನೋಡಿ ಸರ್, ಹೆಸರು ಗಿಡ ಬಂದು ಕಾಲು ಬಿದ್ದು ಇದು recycle ಆಗ್ತಾ ಇದೆ ವಾಪಸ್ ಸರ್. ಇಷ್ಟೇ ಆಗ್ಬೋದು, ಮತ್ತೆ ನೈಟ್ರೋಜನ್ ಸಿಗುತ್ತೆ ರಾಗಿ ಬರೋ ಅಷ್ಟು. ಹೌದು ಅಲ್ವಾ ಸರ್? ಇವರು ಏರ್ ಇರಿಗೇಷನ್ ಮಾಡಿದ್ದಾರೆ, ಮಿಸ್ಟ್ ಇರಿಗೇಷನ್ ಅಂತಾರೆ ಇಲ್ಲಿ. ಹೌದು ಸರ್. ಇದು 3 ನಿಮಿಷ, 2-3 ನಿಮಿಷ ಸಾಕು. 2 ದಿವಸ 3 ದಿವಸಕ್ಕೊಂದ್ಸರಿ. ಒಂದು ವೇಳೆ ಇರಿಗೇಷನ್ ಇರದಿದ್ದೆ, ಮಿಸ್ಟ್ ಇರಿಗೇಷನ್ ಇರದಿದ್ದರೆ ನೀವು ಮಳೆಗಾಲ ಇಲ್ಲ, ಮಳೆ ಇಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ನಮ್ಮ ಇದು ಮಾಡ್ತೀವಲ್ಲ ಪೆಸ್ಟ್ ಕಂಟ್ರೋಲ್ ಸ್ಪ್ರೇಯರ್ ಇರುತ್ತಲ್ಲ, ಆ ಸ್ಪ್ರೇಯರಿಂದ ಸ್ಪ್ರೇ ಮಾಡಿದ್ರು ಕೂಡ ಉತ್ತಮವಾದ ಫಲಿತಾಂಶ ಬರುತ್ತೆ. ಇದನ್ನು ಮಾಡಿದ್ದಾರೆ. 1 ಎಕರೆ ಇದ್ರೆ ಸರ್, ಮಳೆ ಇಲ್ಲ ಅಂದರೆ ಕ್ಲೀನಾಗಿ ಮಧ್ಯದಲ್ಲಿ ಹೋಗೋಕ್ಕೆ ಜಾಗ ಮಾಡಿಕೊಂಡು 1 ಟ್ಯಾಂಕರ್ ನೀರಲ್ಲಿ ಉಳಿಸ್ಕೋಬೋದು ಸರ್. ಹೌದು, 1 ಟ್ಯಾಂಕರ್ ನೀರಿನಲ್ಲಿ ಹಾಲು ಸ್ವಲ್ಪ ಹಾಕ್ಕೊಂಡು ಹೋದರೆ ಬಂದ್ಬಿಡುತ್ತೆ ಸರ್ ಕರೆಕ್ಟಾಗಿ ಸರ್. ಆಮೇಲೆ ರಾಗಿ ಬಂದಾಗ ನಾವು ದುಡ್ಡು ಹೆಂಗೆ ಮಾಡ್ಬೋದು ಅಂದರೆ, ಇದು ಮಾರ್ಕೆಟಲ್ಲಿ 50 ರೂಪಾಯಿ ಇದ್ದರೆ ಅದು ಹಿಟ್ಟು ಮಾಡಿಬಿಟ್ಟು ಒಂದು 70-80 ರೂಪಾಯಿ ಮಾರ್ಬೋದಲ್ಲ ಸರ್. ಹೌದು, ಅಲ್ಲವ್ರ ಆರಾಮಾಗಿ ಮಾಡ್ಬೋದು. ಅದರಲ್ಲೇ ನಾವು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಉತ್ತಮವಾಗಿ ನಾವು ಆದಾಯ ತೊಗೋಬೋದು ಸರ್. ರಾಗಿಲೆ ತೋಟದಲ್ಲಿ ಎಷ್ಟು ತೊಗೊತೀವಿ ಅಷ್ಟರಲ್ಲೂ ರಾಗಿಲಿ ತೊಗೋಬೋದು. ಮಾಲ್ಟ್ ಮಾಡ್ಕೋಬೋದು, ಚಕ್ಲಿ ಮಾಡ್ಬೋದು, ಕೋಡುಬಳೆ ಮಾಡ್ಬೋದು, ಎಲ್ಲ ಮಾಡ್ಕೋಬೋದು ಸರ್. ನ್ಯಾಚುರಲಾಗಿ ಮಾಡ್ಕೋಬೋದು ಸರ್. ನೋಡಿ ಸರ್, ಈಗ ಅಲಸಂಡೆ ಇದೆಯಲ್ಲ ಸರ್, ಅಲಸಂಡೆ ತಕ್ಕೊಂಡಿದ್ದೀವಿ. ಅವಾಗ ನೀರು ಕಡಿಮೆ ಆಗಿತ್ತು, ನಾವು ನೀರು ಬಿಡೋಕ್ಕಾಗಲಿಲ್ಲ, ಅಲಸಂಡೆ ತಕ್ಕೊಂಡಿದ್ದೀವಿ. ಅಲಸಂಡೆ ತಕ್ಕೊಂಡಿದೆ ಸರ್, ಇದು ಮಲ್ಚಿಂಗ್ ಆಗುತ್ತೆ ಸರ್ ಹಿಂಗೆ. ಹೌದು, ಅಲ್ವಾ ಸರ್? ಅಲ್ಲ, ನಿಮ್ಮ ಅನುಭವನ ಹೇಳಿ ಸರ್. ಇಲ್ಲ ಕರೆಕ್ಟ್ ಇದೆ, ನೀವು ಮಾಡ್ತಿರೋದು ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ ಅದು. ಹ್ಞೂ ಸರ್. ಆಮೇಲೆ ನಿಮಗೆ ಕ್ರಿಯೇಟ್ ಆಗುತ್ತೆ ಸರ್ ಇಲ್ಲಿ. ರಾಗಿಗೆ ಬೇಕಾಗಿರೋ ನೈಟ್ರೋಜನ್ ಅಷ್ಟೇ ಎಲ್ಲ ನೀವು ಮುಂಚೆನೆ ಕೊಟ್ಟಿದ್ದೀರಾ. ಹ್ಞೂ ಸರ್. ರಾಗಿ ಜೊತೆ ಬೀಜ ಸರ್ ಅಲಸಂಡೆ ಇದೆ, ಎಲ್ಲ ಬೀಜದ ಜೊತೆ ನೈಟ್ರೋಜನ್ ಯೂರಿಯಾ ಹಾಕ್ತಾರೆ ಸೇರಿಸಿ. ಇವರು ಮುಂಚೆನೆ ಭೂಮಿಗೆ ನೈಟ್ರೋಜನ್ ಈ ಅಲಸಂದೆ, ಹೆಸರು ಆ ಮುಖಾಂತರ, ದ್ವಿದಳ ಧಾನ್ಯಗಳ ಮುಖಾಂತರ ಎಲ್ಲ ನೈಟ್ರೋಜನ್ ಫಿಕ್ಸೇಷನ್ ಆಗಿದೆ. ಇವಾಗ ಉತ್ತಮವಾದ ರಾಗಿ ಬರ್ತಾ ಇದೆ. ರಾಗಿ ಬೀಜ ಹಾಕಿದರೆ ಹೇಗೆ ಸಸಿ ಬರ್ತಾ ಇದೆ. ಬೀಜಾಮೃತ ಮಾಡಿ ರಾಗಿನ ಎದ್ದಿ ಹಾಕಿರೋದು ಸರ್. ಓ, ಬೀಜೋಪಚಾರ ಮಾಡಿದ್ದೀರಾ? ರಾಗಿ ಬೀಜಾಮೃತದಿಂದ ಬೀಜೋಪಚಾರ ಮಾಡಿದ್ದಾರೆ. ಮಾಡಿದ್ವಿ ಸರ್. ಯಾರು ಒಪ್ತಾರ ಸರ್ ಇದನ್ನ? ಇಲ್ಲ, ಏನಪ್ಪ ಒಂದು ಕಳೆ ಒಳಗಡೆ ರಾಗಿ ಬಿಟ್ಕೊಂಡು ಕೂತ್ಕೊಂಡಿದ್ದಾನೆ ಅಂತ. ನೆಕ್ಸ್ಟ್ ನೋಡಿ ಸರ್ ಹೆಂಗಾಡಿ. ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಪ್ರಯೋಗ, ಒಳ್ಳೆ ಪ್ರಯೋಗ ಇದು. ಇದನ್ನ ಮಾಡ್ತಾ ಇದ್ದಾರೆ ನೋಡಿ ಸರ್. ಇಲ್ಲಿ ನೆಲ ನೋಡಿ ಸರ್, ಇದು ಉಳುಮೆ ಮಾಡಿಲ್ಲ ಸರ್. ಅದೇ ಅವ್ರು ನೋಡಿ ಬೆರಳು ಕೈಯಲ್ಲೇ ತೆಗಿಬೋದಲ್ಲ. 6 ಇಂಚ್ ಅವ್ರ ಕೈ ಎಷ್ಟಿದೆ ಅಷ್ಟು ಆಳ ಹೋಗ್ತಾ ಇದೆ. ಬೆಳಿಗ್ಗೆ ಸುಮಾರಾಗಿ ಸ್ಪ್ರೇ ಮಾಡಿರೋದು ಸರ್ ನೀರು. ಅಲ್ಲಿ ನೋಡಿನೇ ಭೂಮಿಯಲ್ಲಿ ತಂಪಿದೆ, ಮಾಯಿಶ್ಚರ್ ಇದೆ. ನೋಡಿ ಸರ್, ಸ್ಮೆಲ್ ನೋಡಿ ಸರ್, ಸ್ಮೆಲ್ ನೋಡಿ ಸರ್, ಕಸ್ತೂರಿ ವಾಸನೆ ಬರುತ್ತೆ. ಇದು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ, ಸೂಕ್ಷ್ಮ ಜೀವಾಣುಗಳು ಮಾಡೋ ಕಾರ್ಯಗಳಿದು. ಇದೆಲ್ಲ ಇವ್ರು ಮಾಡಿದ ಕಮ್ಮಿ, ಇದರಲ್ಲಿರೋ ಜೀವಿಗಳು ಮಾಡೋದು ಜಾಸ್ತಿ. ಇದನ್ನೇ ನಾವು ಜೀವಂತ ಮಣ್ಣು ಅಂತೀವಿ. ಇವ್ರ ತೋಟ ತುಂಬ ಎಲ್ಲ ಮಣ್ಣು ಜೀವಂತವಾಗಿದೆ. ನನ್ನ ಕೈಯಲ್ಲೂ ಅದೇ ಮಣ್ಣಿದೆ. ನೀವು ಒಂದು ಬಾಕ್ಸೇ ತೊಗೊಳ್ಳಿ ಸರ್, ನಾನು ತೊಗೊಂಡು ಹೋಗ್ತೀನಿ. ಈ ಥರ ಮಣ್ಣು ಮಾಡಬೇಕು. ಇದೆ ಸರ್, ಕವರ್ ಇದೆ ಇದು ತೊಗೊಳ್ಳಿ ಸರ್. ಇವಾಗಲೇ ತೊಗೊಳ್ಳಿ. ಹ್ಞೂ, ನಾವು ಇದೇ ಥರ ಮಳೆ ಇಲ್ಲ ಅದು ಇಲ್ಲ ಅನ್ನೋ ಬದಲು ಈ ಥರ ಪ್ರಯೋಗಗಳನ್ನು ಮಾಡ್ತಾ ಹೋಗ್ಬೋದು. ಇಲ್ಲಾಂದರೆ ಇಲ್ಲಿ ಬನ್ನಿ ಸರ್, ನೋಡೋಣ, ನಾವು ನೀವು ಚರ್ಚೆ ಮಾಡೋಣ.